ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ಬನ್ನಿ ಇವತ್ತು ಹೈಬಿಸ್ಕಸ್ ಪ್ಲ್ಯಾಂಟ್ನ ನೆಟ್ ಪಾಟಿಂದ ಹೇಗೆ ರಿಮೂವ್ ಮಾಡೋದು ಅಂತ ನೋಡೋಣ. ಪ್ರತಿಯೊಂದು ಹೈಬಿಸ್ಕಸ್ ಪ್ಲ್ಯಾಂಟ್ಗಳನ್ನು ಸಹ ನೆಟ್ ಪಾಟಲ್ಲೇ ಹಾಕಿ ಬೆಳೆಸಿರ್ತಾರೆ. ನಾವು ಗಿಡನ ಹಾಕುವಾಗ ಆ ನೆಟ್ ಪಾಟ್ನ ರಿಮೂವ್ ಮಾಡಿನೇ ಹಾಕಬೇಕು. ಇಲ್ಲ ಅಂತ ಅಂದರೆ ಗಿಡಗಳು ಮೇಲೆ ಬರೋದಿಲ್ಲ. ಕೆಲವೊಂದು ಸ್ಟ್ರಾಂಗ್ ಆಗಿರೋ ಗಿಡಗಳಾದರೆ ಮೇಲೆ ಬರುತ್ತೆ. ನೆಟ್ ಪಾಟ್ನ ಅದಾಗೆ ಬ್ರೇಕ್ ಮಾಡ್ಕೊಂಡು ಆಚೆ ಬರುತ್ತೆ. ಬಟ್ ವೀಕ್ ಆಗಿರೋ ಗಿಡಗಳಾದರೆ ಹಾಗೇ ಹಾಗೆ ಸತ್ತು ಹೋಗಿಬಿಡುತ್ತೆ ನಾವು ನೆಟ್ ಪಾಟ್ನ ರಿಮೂವ್ ಮಾಡಲಿಲ್ಲ ಅಂದರೆ. ಬನ್ನಿ ಈ ನೆಟ್ ಪಾಟ್ನ ಹೇಗೆ ರಿಮೂವ್ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನೊಂದು ಶಾರ್ಪ್ ಆಗಿರೋ ಬ್ಲೇಡ್ ತೊಗೊಂಡಿದ್ದೀನಿ. ಆ ಬ್ಲೇಡ್ ತೊಗೊಂಡ್ರೆ ಸ್ವಲ್ಪ ಈಸಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲ ಕಡೆ ನೀಟಾಗಿ ಕಟ್ ಮಾಡಿಬಿಟ್ಟು ರಿಮೂವ್ ಮಾಡಬಹುದು. ಸೊ ಹೀಗೆ ಒಂದೊಂದೇ ಇದನ್ನು ನೆಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು, ಒಂದು ನೆಟ್ ಒಳಗಡೆಯಿಂದ ದೊಡ್ಡ ರೂಟ್ ಬಂದಿದೆ. ಸೊ ಅದಕ್ಕೆ ಆಚೆಗೆ ಬರೋಕ್ಕಾಗೋದಿಲ್ಲ. ದೊಡ್ಡದಾಗಿ ಗ್ರೋ ಆಗಬೇಕು ಅಂತ ಅಂದರೆ ನೆಟ್ ಅದನ್ನು ತಡಿತಾ ಇರುತ್ತೆ. ಸೊ ನಾವು ನೆಟ್ನ ರಿಮೂವ್ ಮಾಡಿನೇ ಹಾಕಬೇಕಾಗತ್ತೆ. ಒಂದು ಬ್ಲೇಡ್ ಸಹಾಯದಿಂದ ಎಷ್ಟು ನೀಟಾಗಿ ನಾವು ರಿಮೂವ್ ಮಾಡ್ಬೋದು ನೋಡಿ. ಫುಲ್ ನೆಟ್ನ ನಾನು ಒಂದೇ ಇದರಲ್ಲಿ ತೆಗೆದಿದ್ದೀನಿ. ಸೊ ಇವಾಗ ನಾವು ಇದನ್ನು ರೀಪಾಟ್ ಮಾಡ್ಕೊಳ್ಬೋದು. ನಾನು ಆಲ್ರೆಡಿ ಪಾಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಒಂದು ಪಾಟ್ಗೆ ನಾನು ಈ ಹೈಬಿಸ್ಕಸ್ ಪ್ಲ್ಯಾಂಟ್ನ ಹಾಕ್ತಾಯಿದ್ದೀನಿ. ಈ ನೆಟ್ ಪಾಟ್ನ ನಾವು ರಿಮೂವ್ ಮಾಡದೆ ಹಾಗೇ ಹಾಕಿದ್ರೆ ಗಿಡಗಳು ಕೆಲವೊಂದು ಸ್ಟ್ರಾಂಗ್ ಆಗಿರೋ ಗಿಡಗಳಾದರೆ ಆ ನೆಟ್ನ ರಿಮೂವ್ ಮಾಡಿಕೊಂಡು ಬರುತ್ತೆ ಆಚೆಗೆ. ಬಟ್ ವೀಕ್ ಆಗಿರೋ ಗಿಡಗಳಾದರೆ ಹಾಗೇ ಸತ್ತು ಹೋಗಿಬಿಡುತ್ತೆ. ಮೇಲೆ ಬರೋದೇ ಇಲ್ಲ, ಗಿಡಗಳು ತುಂಬ ವೀಕ್ ಆಗಿರುತ್ತೆ. ನೀವು ನೋಡಬಹುದು ಕೆಲವೊಂದು ನಾನು ನೆಟ್ ಪಾಟ್ನ ತೆಗೆದೇ ಹಾಕಿರುವಂತಹ ಗಿಡಗಳು ತುಂಬ ವೀಕಾಗಿ ಹೂವನ್ನೇ ಬಿಡ್ತಾ ಇಲ್ಲ. ಆ ಥರ ಗಿಡಗಳನ್ನೆಲ್ಲ ನಾನು ಬೇರೆ ರೀಪಾಟ್ ಮಾಡ್ಕೊಂಡಿದ್ದೀನಿ. ಹೀಗೆ ಬೇರೆ ಪಾಟ್ಗೆ ಹಾಕಿಬಿಟ್ಟು ನಾವು ಆಲ್ಮೋಸ್ಟ್ ಒಂದು 15 ಡೇಸ್ ನಾವು ಶೇಡಿ ಏರಿಯಾದಲ್ಲಿ ಇಡಬೇಕಾಗತ್ತೆ. ಅದು ರೂಟು ಸಾಯಿಲ್ಗೆ ಅಡ್ಜಸ್ಟ್ ಆಗೋವರೆಗೂ ಸಹ ನಾವು ನೆರಳಿನಲ್ಲೇ ಇಟ್ಕೊಳ್ಬೇಕಾಗತ್ತೆ. ರೀಪಾಟ್ ಮಾಡಿದ ತಕ್ಷಣವೇ ವಾಟ್ರಿಂಗ್ ಮಾಡಬೇಕು. ವಾಟ್ರಿಂಗ್ ಮಾಡಿಬಿಟ್ಟು ಒಂದು ಶೇಡಿ ಏರಿಯಾದಲ್ಲಿ ಇಟ್ಕೊಂಡ್ರೆ ಆ ರೂಟು ಒಂದು 15 ಡೇಸಲ್ಲಿ ಮಣ್ಣು ಜೊತೆ ಅಡ್ಜಸ್ಟ್ ಆಗಿರುತ್ತೆ. ಸೊ ಆವಾಗ ನಾವು ಬಿಸಿಲಿಗೆ ಇಟ್ಕೊಳ್ಬಹುದು. ನಾರ್ಮಲಾಗಿ ಗಿಡ ಬೆಳೀತಾ ಹೋಗುತ್ತೆ. ನೆಟ್ ಪಾಟ್ ರಿಮೂವ್ ಮಾಡದೆ ಹಾಕಿದ್ರೆ ಖಂಡಿತ ಗಿಡಗಳು ಮೇಲೆ ಬರಲ್ಲ. ಕೆಲವೊಂದು ಸಿಚುವೇಷನಲ್ಲಿ ಮಾತ್ರ ಗಿಡಗಳು ಚೆನ್ನಾಗಿ ಬರುತ್ತೆ. ಬನ್ನಿ ಇನ್ನೊಂದು ಗಿಡನ ನೆಟ್ ಪಾಟ್ ಹೇಗೆ ರಿಮೂವ್ ಮಾಡೋದು ಅಂತ ನೋಡೋಣ. ಈ ಹೈಬಿಸ್ಕಸ್ ಪ್ಲ್ಯಾಂಟ್ಗಳಲ್ಲಿ ಒಂದು ಡಿಮೆರಿಟ್ ಇದೇನೆ. ಎಲ್ಲ ಗಿಡಗಳನ್ನೂ ಸಹ ನೆಟ್ ಪಾಟಲ್ಲೇ ಹಾಕಿರ್ತಾರೆ. ಕೆಲವೊಬ್ಬರಿಗೆ ಅದು ಗೊತ್ತಾಗೋದಿಲ್ಲ ನೆಟ್ ಪಾಟ್ ತೆಗೆಯೋದಕ್ಕೆ. ಸೊ ಅವರು ಹಾಗೆ ಹಾಕ್ಕೊಳ್ತಾರೆ. ಅದಕ್ಕೋಸ್ಕರನೇ ಅವ್ರ ಗಿಡಗಳು ಮೇಲೆ ಬರಲ್ಲ ಮತ್ತು ಹೆವಿ ಬ್ಲೂಮಿಂಗ್ ಅದರಿಂದ ಆಗೋದಿಲ್ಲ. ಒಂದೊಂದೇ ಹೂಗಳು ಬಿಡುತ್ತೆ. ಇಲ್ಲಿ ನೋಡಬಹುದು ಎಷ್ಟು ಸ್ಟ್ರಾಂಗ್ ಆಗಿ ನೆಟ್ ಪಾಟ್ ಅದು ಇದೆ. ಕೆಲವೊಂದು ನೆಟ್ ಪಾಟ್ಗಳು ತುಂಬ ವೀಕ್ ಆಗಿರೋದು, ಸ್ಟ್ರೆಂತ್ ಇರಲ್ಲ. ತುಂಬ ಚಿಕ್ಕ ನೆಟ್ ಪಾಟ್ಗಳಲ್ಲಿ ಹಾಕಿರ್ತಾರೆ. ಕೆಲವೊಂದು ದೊಡ್ಡ ನೆಟ್ ಪಾಟಲ್ಲೇ ಹಾಕಿರ್ತಾರೆ. ಆ ಥರದನ್ನು ರಿಮೂವ್ ಮಾಡೋದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಇಲ್ಲಿ ನಾನು ಸಿಸರ್ಸ್ ತೊಗೊಂಡಿದ್ದೀನಿ ನೆಟ್ ಪಾಟ್ ರಿಮೂವ್ ಮಾಡೋದಕ್ಕೆ. ಎಲ್ಲಿ ಕಾಣಿಸುತ್ತೋ ನೆಟ್ಸ್ ಅಲ್ಲೆಲ್ಲ ನಾವು ರಿಮೂವ್ ಮಾಡ್ಕೊಳ್ಬೇಕು, ಕಟ್ ಮಾಡಿಕೊಂಡು. ಹೀಗೆ ಮಾಡದೆ ಖಂಡಿತನೂ ಹಾಕಬಾರ್ದು ಗಿಡಗಳನ್ನ. ನೀವು ಹೆವಿ ಬ್ಲೂಮಿಂಗ್ ಬೇಕು, ಚೆನ್ನಾಗಿ ಗಿಡ ಹೆಲ್ದಿಯಾಗಿ ಚಿಗುರಬೇಕು ಅಂತ ಅಂದರೆ ನೆಟ್ ಪಾಟ್ನ ರಿಮೂವ್ ಮಾಡಿನೇ ನಾವು ಹೈಬಿಸ್ಕಸ್ ಪ್ಲ್ಯಾಂಟ್ಗಳನ್ನ ರೀಪಾಟ್ ಮಾಡ್ಕೊಳ್ಬೇಕು. ಹೈಬಿಸ್ಕಸ್ ಪ್ಲ್ಯಾಂಟ್ಗಳು ಹೆವಿ ಬ್ಲೂಮಿಂಗ್ ಆಗಬೇಕು ಅಂತಂದರೆ ಎವ್ರಿ 15 ಡೇಸ್ ನಾವು ಡಿಫ್ರೆಂಟ್ ಫರ್ಟಿಲೈಸರ್ಸ್ನ ಕೊಟ್ಕೊಳ್ತಾ ಹೋಗಬೇಕು. ಎನಿ ಫರ್ಟಿಲೈಸರ್ಸ್ ಯಾವುದೇ ಆದರೂ ಆಯಿತು, ನಾವು ಒಂದು ರುಟೀನ್ ಮಾಡ್ಕೊಳ್ಬೇಕು. ಸೊ ನೋಡಿ, ಇದು ಕಂಪ್ಲೀಟ್ ನೆಟ್ ಆಚೆ ಬಂದಿದೆ. ಹೀಗೆ ರಿಮೂವ್ ಮಾಡಿನೇ ನಾವು ಹೈಬಿಸ್ಕಸ್ ಪ್ಲ್ಯಾಂಟ್ಗಳನ್ನ ರೀಪಾಟ್ ಮಾಡ್ಕೊಳ್ಬೇಕು. ಈ ಥರ ರೂಟ್ಸ್ ಎಲ್ಲ ಆಚೆ ಬಂದಿದ್ದರೆ ನಾವು ಡೈರೆಕ್ಟ್ ಬಿಸಿಲಲ್ಲಿ ಇಟ್ಟರೆ ಅದು ಬತ್ತು ಹೋಗಿಬಿಡುತ್ತೆ. ಸೊ ನಾವು ಶೇಡಿ ಏರಿಯಾನಲ್ಲೇ ಅಟ್ಲೀಸ್ಟ್ ಮಿನಿಮಮ್ 15 ಡೇಸ್ ಆದ್ರೂ ಸಹ ಇಟ್ಕೊಳ್ಳೇಬೇಕು. ಇಲ್ಲಿ ನಾನು ಮಾಡ್ಕೊಂಡಿರೋ ಪಾಟಿಂಗ್ ಮಿಕ್ಸ್ಚರಲ್ಲಿ ನಾನು ಇದನ್ನು ರೀಪಾಟ್ ಮಾಡ್ಕೊಳ್ತಾ ಇದ್ದೀನಿ. ಈಕ್ವಲ್ ಕ್ವಾಂಟಿಟಿಯಲ್ಲಿ ನಾನು ಗಾರ್ಡನ್ ಸಾಯಿಲ್ ಮತ್ತು ಶೀಪ್ ಡಂಗ್ ಫರ್ಟಿಲೈಸರ್ನ ತೊಗೊಂಡಿದ್ದೀನಿ. ಇವಾಗ ಸಮ್ಮರ್ ಆಗಿರೋದ್ರಿಂದ ಅಟ್ಲೀಸ್ಟ್ ಅದು ಗಿಡ ಹೊಸದಾಗಿ ಹೆಲ್ದಿಯಾಗಿ ಚಿಗುರೋವರೆಗೂ ನಾವು ಶೇಡಿ ಏರಿಯಾನಲ್ಲೇ ಇಟ್ಕೊಂಡ್ರು
ಯಾವುದೇ ತೊಂದರೆ ಆಗೋದಿಲ್ಲ. ಗಿಡ ಚೆನ್ನಾಗಿ ರೂಟ್ಸ್ ಎಲ್ಲ ಡೆವಲಪ್ ಆದಮೇಲೆ ನಾವು ಬಿಸಿಲಿಗೆ ಇಟ್ಕೊಳ್ಬಹುದು. ಈ ಎಲೆಗಳೆಲ್ಲ ನಾವು ರೀಪಾಟ್ ಮಾಡಿದವಾಗ ಖಂಡಿತ ಕೆಲವೊಂದು ಪ್ಲ್ಯಾಂಟ್ಗಳಲ್ಲಿ ಉದುರು ಹೋಗುತ್ತೆ. ಅದಕ್ಕೆ ನೀವು ಹೆದರ್ಕೋಬೇಕಾಗಿಲ್ಲ. ಉದುರಿ ಹೋಗಾದಮೇಲೆ ಮತ್ತೆ ಹೊಸ ಹೊಸ ಲೀವ್ಸ್ ಬರುತ್ತೆ, ಇದರಲ್ಲಿ ಗ್ರೋ ಆಗುತ್ತೆ. ಒಂದು ಸಾರಿ ನಾವು ಪಾಟ್ನ ಟ್ಯಾಪ್ ಮಾಡ್ಕೊಳ್ಬೇಕು. ಅದು ಸರಿಯಾಗಿ ಗಿಡ ಸೆಟ್ ಆಗಬೇಕು ಸಾಯಿಲ್ ಜೊತೆ ಅಂತ ಅಂದರೆ ಟ್ಯಾಪ್ ಮಾಡಿಕೊಂಡು ನಂತರ ನಾವು ಗಿಡಗಳಿಗೆ ವಾಟ್ರಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಇದು 3ನೇ ಪ್ಲ್ಯಾಂಟ್ ನಾನು ನೆಟ್ ಪಾಟ್ನ ರಿಮೂವ್ ಮಾಡೋದಕ್ಕೆ ತೊಗೊಂಡಿರೋದು. ಇದು ಆಲ್ರೆಡಿ ನಾನು ನೆಟ್ ಪಾಟ್ನ ರಿಮೂವ್ ಮಾಡ್ಕೊಂಡಿದ್ದೀನಿ, ಬಟ್ ಅದನ್ನು ರೆಕಾರ್ಡ್ ಮಾಡಿಲ್ಲ. ಒಟ್ಟಿಗೆ 3 ಪ್ಲ್ಯಾಂಟ್ಗಳನ್ನ ನಾನು ನೆಟ್ ಪಾಟ್ ರಿಮೂವ್ ಮಾಡಿದ್ದೀನಿ. ಕೆಲವರಿಗೆ ನೆಟ್ ಪಾಟ್ ರಿಮೂವ್ ಮಾಡೋದು ಒಂದು ಟಾಸ್ಕ್ ಆಗಿರುತ್ತೆ. ನೆಟ್ ಪಾಟ್ ರಿಮೂವ್ ಮಾಡಿದ ತಕ್ಷಣ ಅವ್ರ ಗಿಡಗಳು ಸತ್ತು ಹೋಗುತ್ತೆ. ರೀಸನ್ ಅದೇನೆ, ನೀವು ನೆಟ್ ಪಾಟ್ ರಿಮೂವ್ ಮಾಡಾದಮೇಲೆ ಚೆನ್ನಾಗಿ ಕೇರ್ ತೊಗೋಬೇಕು. ಡೈಲಿ ವಾಟರಿಂಗ್ ಮಾಡಬೇಕು, ಶೇಡಿ ಏರಿಯಾನಲ್ಲಿ ಇಡಬೇಕು. 15 days to 1 month ಆದ್ರೂ ಅದು ಅಡ್ಜಸ್ಟ್ ಆಗೋದಕ್ಕೆ ರೂಟ್ ಚೆನ್ನಾಗಿ ಡೆವಲಪ್ ಆದಮೇಲೆ ನೀವು ಡೈರೆಕ್ಟ್ ಸನ್ಲೈಟ್ಗೆ ಅದನ್ನು ಇಟ್ಕೊಳ್ಬೇಕು. ಡೈಲಿ ವಾಟ್ರಿಂಗ್ ಮಾಡಲೇಬೇಕು. ಇವಾಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ವಾಟ್ರಿಂಗ್ ನಾವು ಸರಿಯಾದ ರೀತಿಲಿ ಮಾಡಿದ್ರೆ ಗಿಡಗಳನ್ನ ನಾವು ರಿಟೈನ್ ಮಾಡ್ಕೊಳ್ಬೋದು. ಗಿಡನ ಹಾಕಿದ ತಕ್ಷಣವೇ ನೀರು ಚೆನ್ನಾಗಿ ಅದು ಡ್ರೈನ್ ಔಟ್ ಆಗೋ ಥರ ನೀರನ್ನ ಹಾಕ್ಕೊಳ್ಬೇಕಾಗತ್ತೆ. ಕೆಲವೊಂದು ಪ್ಲ್ಯಾಂಟ್ಗಳ ನೆಟ್ ಪಾಟ್ ಇಲ್ಲದೇ ಹಾಕಿರ್ತಾರೆ. ಆ ಥರದನ್ನು ನೋಡ್ಕೊಂಡ್ಬಿಟ್ಟು ತೊಗೊಳ್ಬೇಕು. ಹಾಗಿದ್ದರೆ ನಾವು ಏನು ನೆಟ್ ಪಾಟ್ ರಿಮೂವ್ ಮಾಡ್ದೇ ರೀಪಾಟ್ ಮಾಡ್ಕೊಳ್ಬಹುದು. ಇದು ನೋಡಿ, ನಾನು ನೆಟ್ ಪಾಟ್ ರಿಮೂವ್ ಮಾಡಿ ಹಾಕಿರುವಂತಹ ಒಂದು ಹೈಬಿಸ್ಕಸ್ ಪ್ಲ್ಯಾಂಟ್ ಆಲ್ರೆಡಿ ಮೊಗ್ಗಾಗಿ ಹೂಗಳನ್ನು ಸಹ ಬರ್ತಾ ಇದೆ. ಇದು ಅಷ್ಟೇ ಇನ್ನೊಂದು ನೆಟ್ ಪಾಟ್ ರಿಮೂವ್ ಮಾಡಿದಂತಹ ಒಂದು ಪ್ಲ್ಯಾಂಟ್. ಇದು ನೀವು ಪಾಟ್ ನೋಡಿದ್ರೆ ಗೊತ್ತಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.